ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಸಮಿತಿ ನೀಡಿರುವ ಆದೇಶವನ್ನು ವಿರೋಧಿಸಿ ಮೈಸೂರು ನಗರದ ಅಗ್ರಹಾರದ ವೃತ್ತದಲ್ಲಿಂದು ಜಿಲ್ಲಾ ಕನ್ನಡ ಚಳವಳಿಗಾರರ ಸಂಘದ ಕಾರ್ಯಕರ್ತರು ಖಾಲಿ ಕೊಡ ಹಿಡಿದು ಪ್ರತಿಭಟನೆ ನಡೆಸಿದರು. ಸಂಘಟನೆಯ ಅಧ್ಯಕ್ಷ ಬಿಎ ಶಿವಕುಮಾರ್, ರಾಜ್ಯದಲ್ಲಿ ಈಗಾಗಲೇ ಮಳೆ ಬಾರದ ಹಿನ್ನೆಲೆಯಲ್ಲಿ ಬರಗಾಲ ಉಂಟಾಗಿದೆ. ಎಲ್ಲ ಜಲಾಶಯಗಳಲ್ಲಿ ನೀರು ಖಾಲಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಕಾವೇರಿ ನೀರು ಪ್ರಾಧಿಕಾರ ಪ್ರತಿದಿನ ನೀರು ಬಿಡುವಂತೆ ಆದೇಶಿಸಿರುವುದು ಸರಿಯಲ್ಲ. ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಬಿಡಬಾರದು ಎಂದು ಆಗ್ರಹಿಸಿದರು. 3,500 ಕ್ಯೂಸೆಕ್ ನೀರನ್ನ ಪ್ರತಿ ದಿವಸ 15 ದಿವಸಗಳ ಕಾಲ ಬಿಡಬೇಕು ಅಂತೇಳಿ ಅವೈಜ್ಞಾನಿಕ ಆದೇಶವನ್ನು ನೀಡಿರುವುದು ಕನ್ನಡಿಗರ ಪಾಲಿನ ಮರಣ ಶಾಸನ. ಇದು ಕನ್ನಡಿಗರ ಹಿತಾಸಕ್ತಿಯನ್ನ ಕಡೆಗಣಿಸಿ ತಮಿಳುನಾಡಿನ ಏಜೆಂಟರಾಗಿ ಕಾವೇರಿ ನೀರು ಮಂಡಳಿ ಪ್ರಾಧಿಕಾರ ಕೆಲಸ ಮಾಡ್ತಾ ಇದೆ. ಹಿರಿಯ ನಾಗರಿಕರಾದ ಡಾಕ್ಟರ್ ರಘುರಾಮ ವಾಜಪೇಯಿ, ರಾಜ್ಯದಲ್ಲಿರುವ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿಲ್ಲ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸಲು ಸಾಧ್ಯವಿಲ್ಲ. ಕಾವೇರಿ ನೀರಾವರಿ ನಿರ್ವಹಣಾ ಪ್ರಾಧಿಕಾರವು ವಾಸ್ತವ ಪರಿಸ್ಥಿತಿಯನ್ನು ಪರಿಗಣಿಸಿ ನೀಡಿರುವ ಆದೇಶವನ್ನು ಹಿಂಪಡೆದು ಕರ್ನಾಟಕದ ಜನರ ಹಿತ ಕಾಯಬೇಕೆಂದು ಮನವಿ ಮಾಡಿದರು. ಬದುಕಿರುವಂತದ್ದೇ ನೀರಿನಿಂದ. ನಾವು ನೀರು ಇಲ್ದಿದ್ರೆ ಎಷ್ಟು ಮಟ್ಟಿಗೆ ನಗರವಾಸಿಗಳು ಪರದಾಟ ಆಗೋಗುತ್ತೆ. ಸ್ನಾನಕ್ಕೂ ನೀರಿಲ್ಲ, ಕುಡಿಯಕ್ಕೆ ನೀರಿಲ್ಲ, ಅಡುಗೆಗೆ ನೀರಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಇದನ್ನ ಅರಿತುಕೊಂಡು ನಿಯಂತ್ರಣ ಮಂಡಳಿಗೆ ಅಪೀಲ್ ಆಗ್ತಾ ಇದ್ದಾರೆ. ಅದರಲ್ಲಾದರೂ ಅರಿತುಕೊಂಡು ಈ ಸಂಕಷ್ಟ ಕಾಲದಲ್ಲಿ ನಮಗೆ ನ್ಯಾಯ ಒದಗಿಸಬೇಕು ಅಂತ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ಶೈಲಜಾ ಅವರು, ಕರ್ನಾಟಕ ಸರ್ಕಾರ ಈಗಾಗಲೇ ತಮಿಳುನಾಡಿಗೆ ನೀರು ಹರಿಸಿದೆ. ಮತ್ತೆ ತಮಿಳುನಾಡಿಗೆ ನೀರು ಹರಿಸಿದರೆ ರಾಜ್ಯದಲ್ಲಿ ಎಲ್ಲ ಮಹಿಳಾ ಸಂಘಟನೆಗಳು ತೀವ್ರ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಿವೆ ಎಂದು ಎಚ್ಚರಿಸಿದರು. ತಮಿಳುನಾಡು ಪರನೇ ನಿಂತ್ಕೊಳ್ತಾರೆ, ತಮಿಳುನಾಡವ್ರಿಗೆ ನೀರು ಕೊಡ್ತಾರೆ. ನಮ್ಮ ಜನಕ್ಕೆ ಫಸ್ಟ್ ಕೊಡಿ, ನಮ್ಮನೆ ಮಕ್ಕಳಿಗೆ ಊಟ ಹಾಕಿ, ನಮ್ಮ ಮನೆ ಮಕ್ಕಳಿಗೆ ನೀರು ಕೊಡಿ, ಬೆಳೆ ಬೆಳೆಯೋದಕ್ಕೆ ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ನಾವು ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಕೊತಾ ಇದೀವಿ.